ಸ್ನೇಹಿತರೆ, ಗೊರಕೆ ಆಲ್ಮೋಸ್ಟ್ ಪ್ರತಿ ಮನೆಯಲ್ಲೂ ಒಬ್ಬರು ಇರ್ತಾರೆ ಮಲ್ಕೊಂಡು ಗೊರಕೆ ಹೊಡೆಯೋರು, ಅಥವಾ ನಿಮಗೆ ಸಮಸ್ಯೆ ಇರ್ಬೋದು. ಭಾರತದಲ್ಲಿ ಬಹಳ ನಾರ್ಮಲ್ ಆಗಿ ಹೋಗಿರೋ ಈ ವಿಚಾರ, ತುಂಬಾ ಜನಕ್ಕೆ ಫನ್ನಿ ಅಂತಾನೂ ಅನ್ಸೋ ಈ ವಿಚಾರ, ಒಳ್ಳೆ ನಿದ್ದೆಯ ಸಂಕೇತ ಅಂತ ಕೆಲವರು ತಪ್ಪು ತಿಳ್ಕೊಂಡಿರೋ ಈ ವಿಚಾರ, ಡೀಪ್ ಸ್ಲೀಪ್ ಅಲ್ಲಿ ನಿದ್ದೆ ಅಂತ ಅನ್ಕೊಂಡಿರೋ ವಿಚಾರ, ನಿದ್ದೆ ಹೆಂಗ್ ಮಾಡ್ತಿದ್ದ ಅಂದ್ರೆ ಗೊರಕೆ ಹೊಡಿತಿದ್ದ ಅಂತ ಅನ್ಕೊಳ್ಳೋ ವಿಚಾರ ಅಷ್ಟು ಸಿಂಪಲ್ ಅಲ್ಲ. ಈ ಗೊರಕೆ ಮಾರಕ ಕಾಯಿಲೆಗಳ ಸಿಗ್ನಲ್ ಆಗಿರಬಹುದು ಅಂತ ಡಾಕ್ಟರ್ಸ್ ಹೇಳ್ತಿದ್ದಾರೆ. ಹೃದಯಾಘಾತ, ಸ್ಟ್ರೋಕ್, ಕ್ಯಾನ್ಸರ್, ಲಾಂಗ್ ಟರ್ಮ್ ಲೈಫ್ ಸ್ಟೈಲ್ ಕಾಯಿಲೆಗಳಿಗೆ ಎಚ್ಚರಿಕೆಯ ಕರೆಗಂಟೆ ಇದು ಅಂತ ಸೈನ್ಸ್ ಹೇಳುತ್ತೆ. ಹಾಗಿದ್ರೆ ಗೊರಕೆ ಯಾಕೆ ಬರುತ್ತೆ? ಆ ಸೌಂಡ್ ಎಲ್ಲಿಂದ ಬರುತ್ತೆ? ಈ ರೀತಿಯ ಗೊರಕೆಗಳಲ್ಲಿ ನಾರ್ಮಲ್ ಯಾವುದು, ಅಬ್ನಾರ್ಮಲ್ ಯಾವುದು, ಗೊರಕೆಯನ್ನ ತಡೆಯೋದು ಹೇಗೆ, ಎಲ್ಲವನ್ನ ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೆಳಗಿರೋ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೂ ಕೂಡ ಕ್ಲಿಕ್ ಮಾಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್. ಏನಿದು ಗೊರಕೆ? ನಿದ್ದೆನಲ್ಲಿ ಬರೋ ಗೊರ್ರ ಶಬ್ದ, ಗೊರಕೆ ಅಥವಾ ಸ್ನೋರಿಂಗ್, ಇದೊಂದು ಮೆಡಿಕಲ್ ಕಂಡೀಷನ್. ಸಾಮಾನ್ಯವಾಗಿ ಪುಟ್ಟ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಪ್ರತಿಯೊಬ್ಬರು ಕೂಡ ಗೊರಕೆ ಹೊಡೆದಿರೋದು ನೀವು ನೋಡಿರಬಹುದು. ಹುಟ್ಟಿನಿಂದ ಸಾಯೋ ತನಕ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದ್ಸಲ ಗೊರಕೆಯನ್ನ ಹೊಡೆದೇ ಇರ್ತಾರೆ. ಆದ್ರೆ ಕೆಲವೊಮ್ಮೆ ಇದು ನಾರ್ಮಲ್ಲೇ, ಆದ್ರೆ ಕೆಲವೊಮ್ಮೆ ಅಬ್ನಾರ್ಮಲ್, ನಾರ್ಮಲ್ ಅಲ್ಲ. ಮೊದಲನೇದಾಗಿ ಆ ಶಬ್ದ ಬರೋದು ಹೇಗೆ? ಕೆಲವೊಮ್ಮೆ ಲೈಟ್ ಆಗಿ, ಕೆಲವೊಮ್ಮೆ ಪಕ್ಕದ ಮನೆಯವರಿಗೆ ರೋಡಿಗೆ ಕೇಳಿಸೋ ತನಕ ಕರ್ಕಶವಾಗಿ. ಗೊರಕೆಯ ಈ ವೇರಿಯೇಷನ್ ಏನು? ಉತ್ತರ ಸಿಂಪಲ್ ಇದೆ, ಹೇಳ್ತೀವಿ. ಆದ್ರೆ ತಪ್ಪು ತಿಳುವಳಿಕೆ ಫಸ್ಟ್ ಮೈಂಡಿಂದ ತೆಗೆದು ಹಾಕಬೇಕು. ಏನು? ಗೊರಕೆ ಹೊಡೆಯೋದು ಡೀಪ್ ನಿದ್ದೆಯ ಸಂಕೇತ, ಒಳ್ಳೆ ಉಸಿರಾಟದ ಸಂಕೇತ, ಸುಖವಾಗಿ ಮಲಗಿದಾನೆ ಅಥವಾ ಮಲಗಿದಾಳೆ. ತಪ್ಪು, ಶುದ್ಧ ತಪ್ಪು ತಿಳುವಳಿಕೆ. ಫ್ಯಾಕ್ಟ್ ಅಂದ್ರೆ ಮನುಷ್ಯ ಅಥವಾ ಯಾವುದೇ ಪ್ರಾಣಿ ಎಚ್ಚರ ಇದ್ದಾಗಲೇ ಚೆನ್ನಾಗಿ ಉಸಿರಾಡೋದು. ಎಚ್ಚರ ಇದ್ದಾಗ ಬಾಡಿ ಆಕ್ಟಿವ್ ಇರುತ್ತೆ, ಮೆಟಬಾಲಿಸಮ್ ಅಥವಾ ಚಯಾಪಚಯ ಕ್ರಿಯೆ ಚೆನ್ನಾಗಿ ಕೆಲಸ ಮಾಡ್ತಿರುತ್ತೆ. ಹೀಗಾಗಿ ಹೆಚ್ಚು ಆಕ್ಸಿಜನ್ ಬೇಕು. ಆದ್ರೆ ನಿದ್ದೆನಲ್ಲಿ ದೇಹ ರೆಸ್ಟ್ ನಲ್ಲಿ ಇರೋದ್ರಿಂದ ಹೆಚ್ಚು ಆಕ್ಸಿಜನ್ ಬೇಕಾಗಿರೋದಿಲ್ಲ. ಹಾಗೆ ಉಸಿರಾಟದ ತೀವ್ರತೆ ಕೂಡ ಕಮ್ಮಿ ಆಗಿರುತ್ತೆ ನೈಟ್ ನಲ್ಲಿ ನ್ಯಾಚುರಲ್ ಆಗಿ. ಹಾಗಿದ್ರೂ ಕೂಡ ಗೊರಕೆ ಬರೋದು ಯಾಕೆ, ಹೇಗೆ? ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ನಮ್ಮ ಬಾಯಲ್ಲಿ ಕಿರುನಾಲಿಗೆ, ಟಾನ್ಸಿಲ್ಸ್, ಅಡೆನಾಯ್ಡ್ಸ್, ಸಾಫ್ಟ್ ಪ್ಯಾಲೆಟ್ ಅಂದ್ರೆ ಬಾಯಿಯ ಮೇಲ್ಭಾಗ ಸೇರಿದ ಹಾಗೆ ಸಾಕಷ್ಟು ಮೃದು ಅಂಗಾಂಶಗಳು, ಟಿಶ್ಯೂಗಳು ಇರ್ತವೆ. ನಾವು ಉಸಿರಾಡುವಾಗ ಮೂಗಿನಿಂದಲೇ ಗಾಳಿಯನ್ನ ಎಳ್ಕೊಂಡ್ರು ಕೂಡ ಆ ಗಾಳಿ ಬಾಯಿಯ ಮೃದು ಅಂಗಾಂಶಗಳನ್ನ ದಾಟ್ಕೊಂಡು ಟಚ್ ಮಾಡಿಕೊಂಡು ಶ್ವಾಸಕೋಶಕ್ಕೆ ಹೋಗೋದು. ಆದರೆ ಕೆಲವೊಮ್ಮೆ ಇದೇ ಅಂಗಾಂಶಗಳು ಗಾಳಿಯ ಚಲನೆಗೆ ಅಡೆತಡೆ ಉಂಟು ಮಾಡಿ ವೈಬ್ರೇಟ್ ಆಗ್ತವೆ. ಅದರಿಂದ ಬರೋ ಶಬ್ದವೇ ಗೊರಕೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಿದ್ರೆನಲ್ಲಿ ಉಸಿರಾಟಕ್ಕೆ ಅಡೆತಡೆ ಉಂಟಾದಾಗ ಬರೋ ಶಬ್ದ ಗೊರಕೆ. ಅಡೆತಡೆ ಉಂಟಾದಾಗ, ಹಾಗಂತ ಪ್ರತಿ ಸಲ ಸೀರಿಯಸ್ ಉಸಿರಾಟದ ಸಮಸ್ಯೆ ಇದೆ ಅಂತ ಅಲ್ಲ. ಕೆಲವೊಮ್ಮೆ ಶೀತ ಆದಾಗಲೂ ಮೂಗು ಬ್ಲಾಕ್ ಆಗಿ ಗೊರಕೆ ಬರ್ಬೋದು. ಕೆಲವೊಮ್ಮೆ ಹಿಂದಿನ ದಿನ ಸರಿಯಾಗಿ ನಿದ್ದೆ ಮಾಡದೇ ಇದ್ದಾಗ ತೀವ್ರ ಆಯಾಸ ಆಗಿದ್ದಾಗಲೂ ಕೂಡ ಬರ್ಬೋದು. ಕೆಲವರಿಗೆ ಮದ್ಯಪಾನ ಮಾಡಿದಾಗ ಗಂಟಲು ಉಬ್ಬಿ ಆಗ ಗೊರಕೆ ಬರುತ್ತೆ. ಕೆಲವರಿಗೆ ಸ್ವಲ್ಪ ದಿನ ಇದ್ದು ಆಮೇಲೆ ಒಂದು ಸ್ವಲ್ಪ ದಿನ ಹೋಗುತ್ತೆ. ಈ ರೀತಿ ಗೊರಕೆ ಸಾಮಾನ್ಯವಾಗಿ ಅಪಾಯಕಾರಿ ಅಲ್ಲ ಅಂತ ವೈದ್ಯರು ಹೇಳ್ತಾರೆ. ಆದರೆ ನಿರಂತರವಾಗಿ ಪ್ರತಿ ರಾತ್ರಿ ಗೊರಕೆ ಹೊಡಿತಾ ಇದ್ರೆ, ಅದರಲ್ಲೂ ಬಹಳ ಜೋರಾಗಿ ಕರ್ಕಶವಾಗಿ ಶಬ್ದ ಬರ್ತಾ ಇದ್ರೆ, ಅದು ಸೀರಿಯಸ್ ಆರೋಗ್ಯ ಸಮಸ್ಯೆಗಳ ಅಲಾರ್ಮ್ ಬೆಲ್ ಅಂತ ಡಾಕ್ಟರ್ಸೇ ಹೇಳ್ತಾರೆ. ರಕ್ತನಾಳಗಳನ್ನೇ ಉಬ್ಬಿಸುತ್ತೆ ಗೊರಕೆ. ಸ್ನೇಹಿತರೆ, ಈ ಗೊರಕೆ ರಕ್ತನಾಳಗಳನ್ನ, ಅದರಲ್ಲೂ ಕೂಡ ನಮ್ಮ ಕುತ್ತಿಗೆಯಲ್ಲಿರೋ ಕೊರೋಟಿಡ್ ಅಪಧಮನಿಗಳನ್ನ ಉಬ್ಬಿಸುತ್ತೆ ಅಂತ ಸಾಕಷ್ಟು ಸ್ಟಡಿಗಳು ಹೇಳಿವೆ. ಈ ಕೊರೋಟಿಡ್ ಅಪಧಮನಿಗಳು ನಮ್ಮ ಮೆದುಳು, ಮುಖ ಹಾಗೂ ಕುತ್ತಿಗೆಗೆ ಆಮ್ಲಜನಕಯುಕ್ತ ರಕ್ತವನ್ನ ಸಪ್ಲೈ ಮಾಡೋ ರಕ್ತನಾಳಗಳು. ಕುತ್ತಿಗೆನ ಎರಡೂ ಸೈಡ್ ಇರ್ತವೆ. ಆದರೆ ಗೊರಕೆಯಿಂದ ಉಂಟಾಗೋ ವೈಬ್ರೇಷನ್ ಇಂದ ನಿರಂತರವಾಗಿ ಈ ರಕ್ತನಾಳಗಳಲ್ಲಿ ಇನ್ಫ್ಲಮೇಷನ್ ಅಥವಾ ಉರಿಯೂತ ಉಂಟಾಗಿ ರಕ್ತನಾಳಗಳು ಉಬ್ತವೆ. ಉಬ್ಬಿದ ರಕ್ತನಾಳಗಳಿದ್ರೆ ಅಲ್ಲಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತು ಮೆದುಳಿನ ಸ್ಟ್ರೋಕ್ ಉಂಟಾಗೋ ರಿಸ್ಕ್ ಜಾಸ್ತಿ ಅಂತಲೇ ಹೇಳ್ಬೋದು. ಇದು ಹೃದಯಕ್ಕೆ ಸಂಬಂಧಪಟ್ಟ ಒಂದು ವಿಚಾರ ಆಯ್ತು. ಇನ್ನು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಕಿದೆ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಕ್ವಿಕ್ ಆಗಿ ನಿಮಗೆ ಈ ರೀತಿ ಹೃದಯ ಸಮಸ್ಯೆ ಆಗಿರ್ಬೋದು, ಸ್ಟ್ರೋಕ್ ಆಗಿರ್ಬೋದು, ಭಾರತದಲ್ಲಿ ಇವುಗಳ ಪ್ಯಾಂಡೆಮಿಕ್ ನಡೀತಾ ಇದೆ. ಪ್ರತಿ ವರ್ಷ ಲಕ್ಷಾಂತರ ಜನರನ್ನ ಬಲಿ ತಗೊಳ್ತಿವೆ. ಲಕ್ಷಾಂತರ ಕುಟುಂಬಗಳು ಆಸ್ಪತ್ರೆ ಬಿಲ್ಗಾಗಿ ಸಾಲ ಮಾಡ್ಕೊಂಡಿವೆ. ಅದಾಗಬಾರ್ದು ಅಂದ್ರೆ ಸ್ನೇಹಿತರೆ, ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಇರೋದು ತುಂಬಾನೇ ಮುಖ್ಯ. ದಿನಕ್ಕೆ ಒಂದು ಕಪ್ ಕಾಫಿ ಅಥವಾ ಟೀ ಬೆಲೆನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸಬಹುದು. ಆದ್ರೆ ಪ್ರೀಮಿಯಂ ಡೈಲಿ ಕಟ್ಟೋದಲ್ಲ, ಬದಲಿಗೆ ನೀವು ಮಂತ್ಲಿ ಅಥವಾ ಇಯರ್ಲಿ ಕಟ್ಕೊಂಡು ಹೋಗ್ತೀರಿ ಅಷ್ಟೇ. ನೀವು ಎಷ್ಟು ಲಕ್ಷಕ್ಕೆ ಇನ್ಶೂರೆನ್ಸ್ ಮಾಡಿಸಿರ್ತೀರಿ ಅಷ್ಟರ ಹಾಸ್ಪಿಟಲ್ ಬಿಲ್ ನ ಖರ್ಚು ಇನ್ಶೂರೆನ್ಸ್ ಕಂಪನಿಯ ಜವಾಬ್ದಾರಿ ಆಗುತ್ತೆ. ನೀವು ಕರೆಕ್ಟ್ ಆಗಿ ಡೀಟೇಲ್ಸ್ ಕೊಟ್ಟಿರಬೇಕು ಅಷ್ಟೇ. ಮಾಡಿಸೋ ಟೈಮ್ನಲ್ಲಿ ಸುಳ್ಳು ಹೇಳಿರಬಾರ್ದು. ಧೂಮಪಾನದ ಬಗ್ಗೆ, ಮದ್ಯಪಾನದ ಬಗ್ಗೆ, ಆಲ್ರೆಡಿ ಇರೋ ಕಾಯಿಲೆಗಳ ಬಗ್ಗೆ ಸುಳ್ಳು ಹೇಳಿರಬಾರ್ದು ಅಷ್ಟೇ. ಸ್ನೇಹಿತರೆ, ಹೆಲ್ತ್ ಇನ್ಶೂರೆನ್ಸ್ ಅಂತೂ ಪ್ರತಿಯೊಂದು ಫ್ಯಾಮಿಲಿಗೂ ಅನಿವಾರ್ಯ, ಬೇಸಿಕ್ ಅದು. ಸೊ ನಿಮಗೂ ಆಸಕ್ತಿ ಇತ್ತು ಮಾಡಿಸೋಕೆ ಅಂತ ಹೇಳಿದ್ರೆ, ನಿಮ್ಮ ಫ್ಯಾಮಿಲಿಗೆ ಆರೋಗ್ಯದ ಭದ್ರತೆನ ಒದಗಿಸೋಕೆ
ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಭಾರತದ ನಂಬರ್ 1 ಸ್ಟ್ಯಾಂಡ್ ಅಲೋನ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಆಗಿರೋ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ದೇಶಾದ್ಯಂತ 14,000ಕ್ಕೂ ಅಧಿಕ ಟಾಪ್ ಹಾಸ್ಪಿಟಲ್ಗಳ ನೆಟ್ವರ್ಕ್ ಅನ್ನ ಇವರು ಮೇಂಟೈನ್ ಮಾಡ್ತಿದ್ದಾರೆ. ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅನ್ನ ತಗೋಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ನಿಮಗೆ ಬೇಕಾದ ಪ್ಲಾನ್ಗೆ ನೀವು ಅಪ್ಲೈ ಮಾಡಬಹುದು. ಸ್ನೇಹಿತರೆ, ಈಗ ವರದಿಯಲ್ಲಿ ಮುಂದುವರಿಯೋದಾದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಕೂಡ ಸೀರಿಯಸ್ ಅಲಾರ್ಮ್, ಇದು ಅಲಾರ್ಮ್ ಬೆಲ್ ರಿಂಗ್ ಆಗ್ತಿದೆ ಅಂತ ಅರ್ಥ. ಗೊರಕೆ ತುಂಬಾ ಇದೆ ಅಂತ ಹೇಳಿದ್ರೆ ಡೈಲಿ ಗೊರಕೆ ಹೊಡೆಯೋದು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಅಥವಾ OSA ಅನ್ನೋ ಕಂಡೀಷನ್ ನ ಲಕ್ಷಣ. ಇದೊಂದು ಸೀರಿಯಸ್ ಸ್ಲೀಪಿಂಗ್ ಡಿಸಾರ್ಡರ್. ಇತ್ತೀಚಿನ ಒಂದು ಸ್ಟಡಿಯಲ್ಲಿ ಭಾರತದಲ್ಲಿ 10.4 ಕೋಟಿ ಜನರಿಗೆ ಈ OSA ಇದೆ ಅಂತ ಹೇಳಿದೆ. ಆದರೆ ದಿನ ಗೊರಕೆ ಹೊಡೆಯೋರು ಡಾಕ್ಟರ್ ಬಳಿ ಹೋದರೆ ಸಂಖ್ಯೆ ಇನ್ನೂ ಜಾಸ್ತಿ ಆಗಬಹುದು. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ನಮ್ಮ ಶ್ವಾಸಕೋಶಕ್ಕೆ ಗಾಳಿ ಹೋಗೋ ದಾರಿ ಈ ರೀತಿ ಅರ್ಧ ಅಥವಾ ಪೂರ್ತಿ ಬ್ಲಾಕ್ ಆಗೋದೇ OSA ನ ಲಕ್ಷಣ. ಕೆಲವರು ಗೊರಕೆ ಹೊಡೆಯುವಾಗ ಮಧ್ಯ ಮಧ್ಯೆ ದೊಡ್ಡ ಗ್ಯಾಪ್ ಕೊಡ್ತಾ ಇರ್ತಾರೆ. ಉಸಿರು ಹೇಳ್ಕೊಳ್ಳೋಕೆ 5 ಸೆಕೆಂಡ್, ಕೆಲವೊಮ್ಮೆ 10 ಸೆಕೆಂಡ್ ವರೆಗೂ ಸ್ಟಾಪ್ ಆಗ್ತಾರೆ, ನಿಲ್ಸ್ಬಿಡ್ತಾರೆ. ಇದೇ OSA. ಈ ರೀತಿ ಉಸಿರು ಹೇಳ್ಕೊಳ್ಳೋಕೆ ಮುಂಚೆ ಗ್ಯಾಪ್ ಆಗೋದು ರಾತ್ರಿ ಪೂರ್ತಿ 106 ಸಲ ಆಗುತ್ತೆ. ಅದರಲ್ಲೂ ಕೆಲವೊಮ್ಮೆ ವ್ಯಕ್ತಿಗೆ ನಿದ್ರೆಯಿಂದ ಎಚ್ಚರ ಕೂಡ ಆಗ್ಬೋದು. ಯಾಕಂದ್ರೆ 8-10 ಗ್ಯಾಪ್ ಆಗಿ ಉಸಿರು ಹೇಳ್ಕೊಳ್ಳುವಾಗ ದೇಹಕ್ಕೆ ಜರ್ಕ್ ಹೊಡೆದಂತಾಗಿ ಎಚ್ಚರ ಆಗುತ್ತೆ, ಉಸಿರಾಟ ಕಷ್ಟ ಆಗಿ. ಇದು ಕೇವಲ ನಿದ್ರೆ ಹಾಳು ಮಾಡೋದಷ್ಟೇ ಅಲ್ಲ, ಲಾಂಗ್ ಟರ್ಮ್ OSA ನಿಂದ ಹಾರ್ಟ್ ಫೇಲ್ಯೂರ್ ಅಂದ್ರೆ ಹೃದಯ ಸ್ತಂಭನ, ಸ್ಟ್ರೋಕ್, ಡಯಾಬಿಟಿಸ್, ಹೈ BP, ಒಬೆಸಿಟಿ, ಅರಿಥ್ಮಿಯಾಸ್ ಅಂದ್ರೆ ಹೃದಯದ ಬಡಿತ ಏರಿಳಿತ ಆಗೋದು, ಅದೇ ರೀತಿ ಕಾರ್ಡಿಯೋಮಯೋಪತಿ ಅಂದ್ರೆ ಹೃದಯದ ರಕ್ತ ಪಂಪ್ ಮಾಡೋ ಸಾಮರ್ಥ್ಯ ಕುಗ್ಗೋದು, ಇಂತಹ ಸೀರಿಯಸ್ ಸಮಸ್ಯೆಗಳೆಲ್ಲ ಉಂಟಾಗ್ಬೋದು. ಸೊ ನಿರಂತರವಾಗಿ ವಿಪರೀತ ಗೊರಕೆ ಹೊಡಿತಾ ಇದ್ರೆ ನಿಮ್ಮ ಹೃದಯಕ್ಕೆ ಸರಿಯಾಗಿ ರೆಸ್ಟ್ ಸಿಗ್ತಾ ಇಲ್ಲ, ದಿನೇ ದಿನೇ ನಿಮ್ಮ ಹೃದಯಕ್ಕೆ ಸ್ಟ್ರೆಸ್ ಆಗ್ತಿದೆ ಅಂತ ಅಂತವರು ಕೂಡಲೇ ಮೆಡಿಕಲ್ ಅಡ್ವೈಸ್ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಚೆಕ್ಅಪ್ ಮಾಡಿಸ್ಕೊಂಡು ಮೆಡಿಕಲ್ ಅಡ್ವೈಸ್ ಪಡ್ಕೊಳ್ಳೇಬೇಕು. ಕ್ಯಾನ್ಸರ್ಗೂ ಕೊಡುತ್ತೆ ಸಿಗ್ನಲ್. ಬಹಳ ಫಿಟ್ ಆಗಿದ್ದು ಒಳ್ಳೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತಿದ್ದು ಇದುವರೆಗೂ ಗೊರಕೆನೆ ಹೊಡಿತಾ ಇರಲಿಲ್ಲ, ಆದ್ರೆ ಫಸ್ಟ್ ಟೈಮ್ ಶುರುವಾಗಿದೆ ಅಂದ್ರೆ ಅದರಲ್ಲೂ ನಿರಂತರವಾಗಿ ಗೊರಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಡಾಕ್ಟರ್ ಬಳಿ ಹೋಗಲೇಬೇಕು. ಈ ರೀತಿ ಸಡನ್ ಆಗಿ ಗೊರಕೆ ಶುರುವಾಗೋದು ಮೂಗಿಗೆ ಸಂಬಂಧಪಟ್ಟ ಆಲ್ಫ್ಯಾಕ್ಟರಿ ನ್ಯೂರೋಬ್ಲಾಸ್ಟೋಮಾ ಅನ್ನುವ ಕ್ಯಾನ್ಸರ್ ನ ಲಕ್ಷಣ ಅಂತ ಇತ್ತೀಚಿನ ಸ್ಟಡಿಗಳು ಹೇಳಿವೆ. ಶೀತ ಆಗಿಲ್ಲ ಅಂದ್ರೂ ಮೂಗು ಬ್ಲಾಕ್ ಆಗ್ತಾ ಇದ್ರೆ, ರಾತ್ರಿ ಹೊತ್ತು ನಿಮಗೆ ಗೊತ್ತಿಲ್ಲದೆ ಬಾಯಲ್ಲಿ ಉಸಿರಾಡ್ತಾ ಇದ್ರೆ, ಗೊರಕೆ ಬಂದು ಎಚ್ಚರ ಆಗ್ತಾ ಇದ್ರೆ ಪರೀಕ್ಷೆ ಮಾಡಿ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಇಲ್ಲಿ ಇನ್ನೊಂದು ವಿಚಾರ ಇದೆ, ಕೆಲವರಿಗೆ ಮೂಗಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಟಿಶ್ಯೂ ಗ್ರೋತ್ ಕೂಡ ಆಗಿರಬಹುದು. ಇದನ್ನ ನೇಸಲ್ ಪಾಲಿಪ್ಸ್ ಅಂತ ಕರೀತಾರೆ. ಕೆಲವರು ದುರ್ಮಾಂಸ ಬೆಳೆದಿದೆ ಅಂತ ಹೇಳ್ತಾರೆ. ನೀವು ಸ್ಕ್ರೀನ್ ಮೇಲೂ ಕೂಡ ಈ ಅನಿಮೇಟೆಡ್ ಇಮೇಜ್ ನ ನೋಡ್ತಾ ಇದ್ದೀರಿ. ಇದ್ರದ್ದು ಈ ರೀತಿ ರಚನೆಗಳು ಮೂಗಿನ ಒಳಗೆ ಬೆಳೆದು ಉಸಿರಾಟಕ್ಕೆ ಸಮಸ್ಯೆ ಕೊಡ್ತಿರಬಹುದು. ಇದು ಕೂಡ ನಿಮ್ಮ ನಿದ್ರೆಗೆ ಮಾತ್ರ ಅಲ್ಲ, ಓವರ್ ಆಲ್ ಹೆಲ್ತ್ ಮೇಲೂ ಕೂಡ ಪರಿಣಾಮ ಬೀರೋ ಅಪಾಯ ಇರುತ್ತೆ. ಹಾಗೆ ಸೈನಸೈಟಿಸ್, ನಮ್ಮ ಮುಖದಲ್ಲಿ ಆಯಿಲ್ ಉತ್ಪಾದಿಸುವ ಚೀಲಗಳಿವೆ, ಇವನ್ನ ಸೈನಸ್ ಅಂತ ಕರೀತಾರೆ. ಮೂಗಲ್ಲಿ ಮ್ಯೂಕಸ್ ಇರುತ್ತಲ್ಲ, ಅದನ್ನ ನಾವು ಉಸಿರಾಡೋ ಗಾಳಿಯನ್ನ ಫಿಲ್ಟರ್ ಮಾಡೋ ಅಂಟು, ಆ ಮ್ಯೂಕಸ್ ಎಲ್ಲ ಉತ್ಪಾದನೆ ಆಗೋದಿದೆ ಸೈನಸ್ ಗಳಲ್ಲಿ. ಆದ್ರೆ ಒಂದು ವೇಳೆ ಸೈನಸ್ ಗಳಲ್ಲಿ ಇನ್ಫ್ಲಮೇಷನ್ ಅಥವಾ ಉರಿಯೂತ ಉಂಟಾದ್ರೆ ಹೆಚ್ಚು ಮ್ಯೂಕಸ್ ಉತ್ಪಾದನೆ ಆಗುತ್ತೆ. ಆಗ್ಲೂ ನಿಮ್ಮ ಮೂಗು ಬ್ಲಾಕ್ ಆಗಿ ಗೊರಕೆ ಶುರುವಾಗಬಹುದು. ಇದರ ಜೊತೆಗೆ ಮುಖ ಕೂಡ ಹಣೆಯ ಭಾಗದಲ್ಲಿ ಮೂಗಿನ ಸುತ್ತ ಕೆನ್ನೆ ಹತ್ರ ಊದ್ಕೊಂಡಿರೋ ರೀತಿ ಕಾಣಿಸುತ್ತೆ. ಈ ಕಂಡೀಷನ್ ನ ಸೈನಸೈಟಿಸ್ ಅಂತ ಕರೀತಾರೆ. ಇದು ಯಾವಾಗ್ಲೂ ಒಂದ್ಸಲ ಬಂದು ಹೋದ್ರೆ ಪ್ರಾಬ್ಲಮ್ ಅಲ್ಲ, ಆದ್ರೆ ಜಾಸ್ತಿ ದಿನ ಇದ್ರೆ, ಕಂಟಿನ್ಯೂಸ್ಲಿ ಇದ್ರೆ ಕ್ರಾನಿಕ್ ಸೈನಸೈಟಿಸ್ ಅನ್ನೋ ಪರ್ಮನೆಂಟ್ ಸಮಸ್ಯೆ ಬರ್ಬೋದು. ಆಗ ಪೂರ್ತಿ ನಿದ್ದೆ ಆಗಿಲ್ಲ ಅನ್ಸುತ್ತೆ, ನಿದ್ರೆ ಮಾಡಿದ್ರು ರೆಸ್ಟ್ ಫುಲ್ ಅನ್ನೋ ಫೀಲಿಂಗ್ ಇರೋದಿಲ್ಲ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ವಿಪರೀತ ಗೊರಕೆ ಇದೆಯಲ್ಲ, ಇದು ಹೈಪೋಥೈರಾಯ್ಡಿಸಮ್ ಅಂದ್ರೆ ಥೈರಾಯ್ಡ್ ಹಾರ್ಮೋನ್ ಹೆಚ್ಚು ಉತ್ಪಾದನೆ ಆಗದೇ ಇರೋ ಕಾಯಿಲೆಯ ಸುಳಿವು ಕೂಡ ಇರಬಹುದು. ಅಲ್ಲದೆ ನಿಮ್ಮ ಮೂಗಿನ 2 ಪ್ಯಾಸೇಜ್ಗಳ ನಡುವೆ ಒಂದು ಗೋಡೆ ಇರುತ್ತಲ್ಲ, ಅದನ್ನ ಸೆಪ್ಟಮ್ ಅಂತಾರೆ. ಕೆಲವೊಮ್ಮೆ ಆ ಸೆಪ್ಟಮ್ ಡೊಂಕಾಗಿ ಒಂದು ಮೂಗನ್ನ ಬ್ಲಾಕ್ ಮಾಡ್ತಿರಬಹುದು. ಉದಾಹರಣೆಗೆ ಮೂಗ್ ಹೀಗಿದೆ, ಮಧ್ಯದಲ್ಲಿ ಗೋಡೆ ಇದೆ, ಹೀಗಿದೆ ಗೋಡೆ ಅಲ್ವಾ, ಆ ಗೋಡೆ ಸ್ವಲ್ಪ ಬೆಂಡಿರ್ಬೋದು, ಈ ಕಡೆಗೋ ಬೆಂಡಿರ್ಬೋದು. ಅವಾಗ ಗಾಳಿ ನೇರವಾಗಿ ಮೂಗೊಳಗೆ ಹೋಗಲ್ಲ, ಆ ಗೋಡೆಗೆ ಬಡ್ದು ಬಿಟ್ಟು ಡಿವಿಯೇಟ್ ಆಗುತ್ತೆ ಸ್ವಲ್ಪ. ಆ ಸೆಪ್ಟಮ್ ನಲ್ಲಿ ಇನ್ಫ್ಲಮೇಷನ್ ಕಾರಣ ಆಗಿ ಅವಾಗ ಮೂಗಲ್ ರಕ್ತ ಬರುತ್ತೆ, DNS ಇರೋರಿಗೆ, ಡಿವಿಯೇಟೆಡ್ ನೇವಲ್ ಸೆಪ್ಟಮ್ ಇರೋರಿಗೆ. ಜೊತೆಗೆ ಅದರಿಂದಲೂ ಗೊರಕೆನೂ ಬರಬಹುದು. ಇನ್ನೂ ಕೆಲ ಕೇಸ್ಗಳಲ್ಲಿ ಗೊರಕೆ ಹೊಡೆಯೋದು ಒಬೆಸಿಟಿಯ ಲಕ್ಷಣ ಕೂಡ ಆಗಿರುತ್ತೆ. ನಿಮ್ಮ ತೂಕ ಜಾಸ್ತಿಯಾಗಿ ಕುತ್ತಿಗೆ ಸುತ್ತ ಫ್ಯಾಟ್ ತುಂಬಿಕೊಂಡ್ರೆ ನಿಮ್ಮ ಗಂಟಲಿನ ಮೇಲೆ ಒತ್ತಡ ಬೀಳುತ್ತೆ. ಪರಿಣಾಮ ಉಸಿರಾಟಕ್ಕೆ ಆವಾಗಲೂ ಸಮಸ್ಯೆಯಾಗಿ ಗೊರಕೆ ಬರಬಹುದು. ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ ಸ್ನೇಹಿತರೆ. ಆಲ್ರೆಡಿ ನಿಮ್ಗೆ ಗೊತ್ತಾಯ್ತು ಯಾವುದು ನಾರ್ಮಲ್ ಅಲ್ಲ ಗೊರಕೆಯಲ್ಲಿ ಅಂತ. ಸೊ ಆ ಲಕ್ಷಣ ನಿಮಗೂ ಕೂಡ ಇತ್ತು ಅಂತ ಹೇಳಿದ್ರೆ, ನಿಮ್ಮಲ್ಲಿ ಯಾರಿಗಾದ್ರೂ ಇತ್ತು ಅಂತ ಹೇಳಿದ್ರೆ ಆದಷ್ಟು ಬೇಗ ENT ಡಾಕ್ಟರ್ ಹತ್ರ ಹೋಗಬೇಕು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಅದ್ರ ಜೊತೆಗೆ ಗೊರಕೆ ಹೊಡೆಯೋದನ್ನ ಅವಾಯ್ಡ್ ಮಾಡೋದಕ್ಕೆ ಒಂದಷ್ಟು ವಿಚಾರಗಳನ್ನ ಕೂಡ ಫಾಲೋ ಮಾಡಬಹುದು. ಹೆಲ್ದಿ ಲೈಫ್ ಸ್ಟೈಲ್ ಇದ್ರೂ ಆಗಾಗ ಅಪರೂಪಕ್ಕೆ ಗೊರಕೆ ಬರ್ತಾ ಇದ್ರೆ, ಅದು ನೀವು ಸೀಲಿಂಗ್ ಕಡೆಗೆ ಮುಖ ಮಾಡ್ಕೊಂಡಾಗ, ಅಂಗಾತ ಮಲ್ಕೊಂಡಿದ್ದಾಗ ಬರ್ತಾ ಇದ್ರೆ, ಮುಖ ಸೈಡ್ ವೇಸ್ ಮಾಡಿ ಮಲ್ಕೊಂಡ್ರೆ ಗೊರಕೆ ಅವಾಯ್ಡ್ ಮಾಡಬಹುದು ಅಂತವರು.
ಜೊತೆಗೆ ಉತ್ತಮ ಗುಣಮಟ್ಟದ ಪಿಲ್ಲೋ ಅಥವಾ ದಿಂಬನ್ನ ಬಳಸಿದಾಗಲೂ ಕೂಡ ಸ್ವಲ್ಪ ಹೀಗೆ ಎಲಿವೇಶನ್ ಸಿಕ್ಕಿ ಶ್ವಾಸಕೋಶಕ್ಕೆ ಏರ್ ಫ್ಲೋ ಈಸಿಯಾಗಿ ಕೂಡ ಗೊರಕೆ ಅವಾಯ್ಡ್ ಆಗಬಹುದು. ಇತ್ತೀಚೆಗಂತೂ ಸ್ನೋರ್ ರಿಡ್ಯೂಸಿಂಗ್ ಪಿಲ್ಲೋಗಳೇ ಬಂದಿವೆ, ಅವನ್ನ ಕೂಡ ಟ್ರೈ ಮಾಡಬಹುದು. ಇದು ನಿಮ್ಮ ಮೂಗನ್ನ ಕೂಡ ರೆಗ್ಯುಲರ್ ಆಗಿ ಕ್ಲೀನ್ ಮಾಡಿ ಗಾಳಿ ಹೋಗೋಕೆ ಕ್ಲಿಯರ್ ಆಗಿ ರೂಟ್ ಇರಬೇಕು. ಅದರೊಳಗಡೆ ಸಿಕ್ಕಾಪಟ್ಟೆ ಕಸ ಸರಂಜಾಮಿ ಎಲ್ಲ ತುಂಬಿಕೊಂಡಿದೆ ಅಂತ ಹೇಳಿದ್ರೆ ಅದರಿಂದಲೂ ಎಫೆಕ್ಟ್ ಆಗುತ್ತೆ. ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡೋದ್ರಿಂದಲೂ ಏರ್ ಪ್ಯಾಸೇಜ್ನ ಚೆನ್ನಾಗಿಟ್ಕೋಬಹುದು. ಅಲ್ಲದೆ ಹೆಚ್ಚೆಚ್ಚು ನೀರು ಕುಡಿದು ಹೈಡ್ರೇಟ್ ಆಗೋದ್ರಿಂದಲೂ ಕೂಡ ಗೊರಕೆ ಅವಾಯ್ಡ್ ಮಾಡಬಹುದು. ಆದ್ರೆ ನಿಮ್ಮ ಲೈಫ್ ಸ್ಟೈಲ್ನಿಂದಲೇ ಗೊರಕೆ ಬರ್ತಾ ಇದೆ, ಬಹಳ ವರ್ಷಗಳಿಂದ ಇದೆ ಅಂತ ಹೇಳಿದ್ರೆ ಫಿಸಿಕಲಿ ಆಕ್ಟಿವ್ ಆಗೋದು ಕೂಡ ಇಂಪಾರ್ಟೆಂಟ್. ಸೊ ಫ್ರೆಂಡ್ಸ್, ಇದಾಗಿತ್ತು ತುಂಬಾ ಜನ ಫನ್ನಿ ಆಗಿ ತಗೊಳ್ಳೋ, ನಗಾಡೋ, ಸೀರಿಯಸ್ ಆಗಿ ತಗೊಳ್ಳದೇ ಇರೋ ಆದರೆ ತುಂಬಾ ಗಂಭೀರ ವಿಚಾರವಾಗಿರೋ ಗೊರಕೆ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡುವಂತಹ ಅವೇರ್ನೆಸ್ ಮೂಡಿಸೋ ಪ್ರಯತ್ನ. ಈ ವರದಿಯನ್ನ ಎಷ್ಟಾಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ ನೀವು ಕೂಡ ಮಾಹಿತಿ ತಲುಪಿಸೋಕೆ ಹೆಲ್ಪ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕಡೆದಾಗಿ ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಸ್ ಬಗ್ಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಅಲ್ಲಿ ಪೂರ್ಣ ಮಾಹಿತಿಯನ್ನು ಪಡ್ಕೋಬಹುದು, ಚೆಕ್ ಮಾಡಬಹುದು. ಎಷ್ಟು ಪ್ರೀಮಿಯಂ ಬರುತ್ತೆ ಅಂತ ಹೇಳಿ ಬೇಸಿಕ್ ಡೀಟೇಲ್ಸ್ ಹಾಕಿ ನೀವು ಅಲ್ಲಿ ಚೆಕ್ ಮಾಡಬಹುದು. ಆಮೇಲೆ ಅಪ್ಲೈ ಕೂಡ ಮಾಡಬಹುದು ಹೆಲ್ತ್ ಇನ್ಶೂರೆನ್ಸ್ಗೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.